ಫೋನ್ಪೇ ಬಳಕೆದಾರರಿಗೆ 100 ರೂಪಾಯಿ ದಂಡ. ಈ ತಪ್ಪು ಮಾಡಿದರೆ ಹಣ ಕಟ್ ಆಗೋದು ಪಕ್ಕಾ. ಸ್ನೇಹಿತರೆ, ಈ ಮಾಹಿತಿಯನ್ನು ಸಂಪೂರ್ಣವಾಗಿ ನಾನು ನಿಮಗೆ ಯಾವುದಕ್ಕಾಗಿ 100 ರೂಪಾಯಿ ಕಟ್ ಆಗ್ತದೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಹಾಗಾದರೆ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಭಾರತದ ಡಿಜಿಟಲ್ ಪೇಮೆಂಟ್ ದೈತ್ಯ ಫೋನ್ಪೇ ಈಗ ಬಳಕೆದಾರರಿಗೆ ಶಾಕಿಂಗ್ ನ್ಯೂಸ್ ಒಂದನ್ನು ಕೊಟ್ಟಿದೆ. ಹೌದು ಸ್ನೇಹಿತರೆ, UPIನ ಶೇಕಡ 40ರಷ್ಟು ಮಾರುಕಟ್ಟೆ ಪಾಲು ಹೊಂದಿರುವ ಫೋನ್ಪೇ ಈಗ ತನ್ನ ಬಳಕೆದಾರರಿಗೆ ಇಂತಹ ಕೆಲಸ ಮಾಡಿದರೆ 100 ರೂಪಾಯಿ GST ಸೇರಿಸಿ ದಂಡ ಹಾಕಲು ಮುಂದಾಗಿದೆ. ಆ ಕುರಿತು ಸಂಪೂರ್ಣ ವರದಿ ಇಲ್ಲಿದೆ. ಪ್ಲಾಟ್ಫಾರ್ಮ್ನ ದುರ್ಬಳಕೆ ತಡೆಯಲು ಕಂಪನಿ ಹೊಸ ದಂಡ ನೀತಿ ಜಾರಿಗೆ ತಂದಿದೆ. ಪದೇ ಪದೇ UPI ಪೇಮೆಂಟ್ ವಿಫಲವಾದರೆ, ತಪ್ಪಾದ ಪಿನ್ನನ್ನು ಮತ್ತೆ ಹಾಕಿದರೆ ಅಥವಾ ಅನುಮಾನಾಸ್ಪದ ವಹಿವಾಟು ನಡೆಸಿದರೆ ನಿಮ್ಮ ಖಾತೆಯಿಂದ ನೇರ 100 ರೂಪಾಯಿ ಕಟ್ ಆಗುತ್ತೆ. ಪ್ರತಿದಿನ ಕೋಟಿಗಟ್ಟಲೆ ವಹಿವಾಟು ನಡೆಸುವ ಫೋನ್ಪೇನಲ್ಲಿ ಈ ನಿಯಮ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಯಾವ ಯೂಸರ್ಗಳಿಗೆ ಈ ಫೈನ್ ಬೀಳುತ್ತೆ, ತಪ್ಪಿಸಿಕೊಳ್ಳೋದು ಹೇಗೆ, ನಿಮ್ಮ ಜೇಬಿಗೆ ಕತ್ತರಿ ಬೀಳುವ ಮುನ್ನ ಈ ಅಪ್ಡೇಟ್ನ ಒಮ್ಮೆ ತಿಳಿದುಕೊಳ್ಳಿ. ಯಾವ ಕಾರಣಕ್ಕಾಗಿ 100 ರೂಪಾಯಿ ದಂಡ ವಿಧಿಸುತ್ತಾರೆ ಅಂತಂದ್ರೆ, ಫೋನ್ಪೇ ಹೊರಡಿಸಿರುವ ಹೊಸ ಮಾರ್ಗಸೂಚಿ ಪ್ರಕಾರ 3 ಪ್ರಮುಖ ಕಾರಣಗಳಿಗೆ ಬಳಕೆದಾರರ ಖಾತೆಯಿಂದ 100 ರೂಪಾಯಿ ದಂಡ ಕಡಿತಗೊಳ್ಳಲಿದೆ. ಮೊದಲನೆಯದಾಗಿ, ಪದೇ UPI ಪೇಮೆಂಟ್ ವಿಫಲವಾದರೆ, ಬ್ಯಾಂಕ್ ಸರ್ವರ್ ಸಮಸ್ಯೆ ಇಲ್ಲದೆ ಬಳಕೆದಾರರ ತಪ್ಪಿನಿಂದಲೇ ಪದೇ ವಹಿವಾಟು ಫೇಲಾದರೆ ದಂಡ ಬೀಳಲಿದೆ. ಇನ್ನು ಎರಡನೆಯದಾಗಿ, ತಪ್ಪಾದ UPI ಪಿನ್ನನ್ನು ಪದೇ ನಮೂದಿಸಿದರೆ ಭದ್ರತಾ ದೃಷ್ಟಿಯಿಂದ ಇದನ್ನು ಅನುಮಾನಾಸ್ಪದ ಚಟುವಟಿಕೆ ಎಂದು ಪರಿಗಣಿಸಲಾಗುತ್ತದೆ. ಇನ್ನು ಮೂರನೆಯದಾಗಿ, ಸಿಸ್ಟಮ್ ಗುರುತಿಸುವ ಅನುಮಾನಾಸ್ಪದ ವಹಿವಾಟು ನಡೆಸಿದರೆ ಅಥವಾ ನಿಯಮ ಬಾಹಿರ ರೀತಿಯಲ್ಲಿ ಪ್ಲಾಟ್ಫಾರ್ಮ್ ಬಳಸಿದರೆ ಖಾತೆಗೆ ದಂಡ ವಿಧಿಸಲಾಗುತ್ತದೆ. ಈ ಮೊತ್ತಕ್ಕೆ GST ಕೂಡ ಸೇರಿಸುತ್ತಾರೆ. ಪ್ರಿಯ ಸ್ನೇಹಿತರೆ, ದಂಡದಿಂದ ಬಚಾವಾಗುವುದು ಹೇಗೆ ಅಂತ ನಿಮ್ಮಲ್ಲಿ ಪ್ರಶ್ನೆ ಮೂಡುತ್ತಿರಬಹುದು. ಅದಕ್ಕೆ ಉತ್ತರ ಇಲ್ಲಿ ನೋಡೋಣ. ಬಳಕೆದಾರರು ಕೆಲವು ಸರಳ ಮುನ್ನೆಚ್ಚರಿಕೆ ವಹಿಸಿದರೆ ಈ ದಂಡದಿಂದ ತಪ್ಪಿಸಿಕೊಳ್ಳಬಹುದು. ಹಣ ಕಳುಹಿಸುವ ಮುನ್ನ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಸಾಕಷ್ಟು ಬ್ಯಾಲೆನ್ಸ್ ಇರುವುದನ್ನು ಖಚಿತಪಡಿಸಿಕೊಳ್ಳಿ. ಇಂಟರ್ನೆಟ್ ಸಂಪರ್ಕ ಸರಿ ಇದೆಯೇ ಎಂದು ನೋಡಿಕೊಳ್ಳಿ. UPI ಪಿನ್ ನಮೂದಿಸುವಾಗ ಆತುರ ಮಾಡದೆ ಸರಿಯಾಗಿ ಟೈಪ್ ಮಾಡಿ. ಒಂದೇ ವಹಿವಾಟು ವಿಫಲವಾದರೆ ಪದೇ ಪ್ರಯತ್ನಿಸುವ ಬದಲು ಸ್ವಲ್ಪ ಸಮಯ ಕಾದು ಮತ್ತೆ ಪ್ರಯತ್ನಿಸಿ. ಅಪರಿಚಿತ ಲಿಂಕ್, QR ಕೋಡ್ ಸ್ಕ್ಯಾನ್ ಮಾಡುವಾಗ ಎಚ್ಚರಿಕೆಯಿಂದ ಇರಿ. ಅನುಮಾನಾಸ್ಪದ ವಹಿವಾಟು ಎಂದು ಸಿಸ್ಟಮ್ ಗುರುತಿಸಿದರೆ ಖಾತೆ ತಾತ್ಕಾಲಿಕವಾಗಿ ನಿರ್ಬಂಧ ಆಗುವ ಸಾಧ್ಯತೆಯೂ ಕೂಡ ಇದೆ. NPCI ನಿಯಮಗಳೇ ಇದಕ್ಕೆ ಆಧಾರ. ಫೋನ್ಪೇನ ಈ ಕ್ರಮ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂದರೆ NPCIನ ಮಾರ್ಗಸೂಚಿಗಳಿಗೆ ಅನುಗುಣವಾಗಿದೆ. UPI ವ್ಯವಸ್ಥೆಯ ದುರ್ಬಳಕೆ ತಡೆಯಲು, ವಿಫಲ ವಹಿವಾಟುಗಳ ಸಂಖ್ಯೆ ಕಡಿಮೆ ಮಾಡಲು ಮತ್ತು ಸೈಬರ್ ವಂಚನೆ ತಪ್ಪಿಸಲು ಎಲ್ಲ ಪೇಮೆಂಟ್ ಆ್ಯಪ್ಗಳು ಇಂತಹ ಕ್ರಮ ಕೈಗೊಳ್ಳಲು NPCI ಸೂಚಿಸಿದೆ. ಪ್ರತಿದಿನ 50 ಕೋಟಿಗೂ ಹೆಚ್ಚು ವಹಿವಾಟು ನಡೆಯುವ UPI ವ್ಯವಸ್ಥೆಯಲ್ಲಿ ಸರ್ವರ್ ಮೇಲಿನ ಒತ್ತಡ ಕಡಿಮೆ ಮಾಡುವುದು ಕೂಡ ಇದರ ಉದ್ದೇಶವಾಗಿದೆ. ಬಳಕೆದಾರರು ಗಮನಿಸಬೇಕಾದ ಪ್ರಮುಖ ಅಂಶ, ಈ ದಂಡ ಸಾಮಾನ್ಯ ವಹಿವಾಟು ನಡೆಸುವ ಬಳಕೆದಾರರಿಗೆ ಅನ್ವಯಿಸುವುದಿಲ್ಲ. ಉದ್ದೇಶಪೂರ್ವಕವಾಗಿ ನಿಯಮ ಉಲ್ಲಂಘಿಸುವ, ವ್ಯವಸ್ಥೆಯನ್ನು ದುರ್ಬಳಕೆ ಮಾಡುವ ಖಾತೆಗಳಿಗೆ ಮಾತ್ರ ಇದು ಅನ್ವಯವಾಗಲಿದೆ. ಒಂದು ವೇಳೆ ತಾಂತ್ರಿಕ ದೋಷದಿಂದ ನಿಮ್ಮ ಖಾತೆಯಿಂದ ಹಣ ಕಟ್ಟಾದರೆ ಫೋನ್ಪೇ ಗ್ರಾಹಕ ಸೇವಾ ಕೇಂದ್ರವನ್ನು ಸಂಪರ್ಕಿಸಿ ದೂರು ದಾಖಲಿಸಬಹುದು. ಪರಿಶೀಲನೆ ಬಳಿಕ ಹಣ ಮರಳಿಸುವ ವ್ಯವಸ್ಥೆ ಇದೆ. ಹೀಗಾಗಿ ಆತಂಕ ಪಡುವ ಅಗತ್ಯವಿಲ್ಲ. ಆದರೆ ಎಚ್ಚರಿಕೆಯಿಂದ ವಹಿವಾಟು ನಡೆಸುವುದು ಉತ್ತಮ. ನೋಡಿದ್ರಲ್ಲ ಸ್ನೇಹಿತರೆ, ಫೋನ್ಪೇಯಿಂದ ಇನ್ನು ಮುಂದೆ ನೀವು ಎಚ್ಚರಿಕೆಯಿಂದ ವಹಿವಾಟನ್ನು ನಡೆಸಬೇಕಾಗುತ್ತದೆ. ಎಲ್ಲಿಯಾದರೂ ಸ್ವಲ್ಪವಾದರೂ ತಪ್ಪಾದರೆ ಅದು ನೀವು ಸ್ಪ್ಯಾಮ್ ಮಾಡ್ತಿದ್ದೀರಾ ಅಂತ ಕನ್ಫರ್ಮ್ ಮಾಡಿಕೊಂಡು ಕೆಲ ಕ್ಷಣ ನಿಮ್ಮ ಖಾತೆಯನ್ನು ನಿರ್ಬಂಧ ಕೂಡ ಮಾಡಬಹುದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಇತರರಿಗೂ ವಿಡಿಯೋನ ಶೇರ್ ಮಾಡಿ. ಮತ್ತೆ ಇದೇ ರೀತಿಯಾದ ಮಾಹಿತಿಯೊಂದಿಗೆ ಈ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.